ನಿಜವಾಗಿಯೂ ಅನ್ನುವಂತೆ ಅರ್ಜುನ್ ಹುಬ್ಬು ಏರಿಸ್ದ. ತಟ್ಟನೆ ನೋಟವನ್ನು ನೆಲಕ್ಕೆ ಹಾಯಿಸಿ ನಿಮಗೆ ಕಾಫಿ ತರ್ತೀನಿ ಅಂತ ಕೋಣೆ ಬಿಟ್ಟು ಹೋಗ್ತಿದ್ದಾಗ ಅವಳ ಕೈ ಹಿಡಿದು ತಡೆದು ವಿಷಯ ಏನು ಅಂತ ನೇರವಾಗಿ ಕೇಳ್ದ. ಹೇಳಿದರೆ ಅವನು ಹೇಗೆ ಪ್ರತಿಕ್ರಿಯಿಸ್ತಾನೋ ಅನ್ನೋ ಆತಂಕ ಒಂದೆಡೆಯಾದರೆ, ಅಧಿಕಾರ ನೀಡೋದಕ್ಕೆ ಅತಿಯಾದ ಸಲಿಗೆ ತೆಗೆದುಕೊಳ್ತಿದ್ಯಾ ಅಂತ ಬೈತಾನೋ ಅನ್ನೋ ಹೆದರಿಕೆ ಇನ್ನೊಂದೆಡೆ. ಸಮಯ ವ್ಯರ್ಥ ಮಾಡದೆ ಏನದು ಹೇಳು ಅಂದ ಅರ್ಜುನ್ ಸ್ವಲ್ಪ ಗಟ್ಟಿಯಾಗಿ, ಅನ್ವಿಕಾಳ ಕಣ್ಣುಗಳಲ್ಲಿ ನೋಡ್ತಾ ಅವಳ ಕೈ ಬಿಡ್ತಾ. ಅದು ಇಲ್ಲಿ ಪೂಜಾ ಮಂದಿರ ಇಲ್ಲ, ಒಂದು ಚಿಕ್ಕ ಗೂಡಿನಂತೆ ಸಿದ್ಧಪಡಿಸ್ಕೊಳ್ಬೇಕು ಅಂದ್ಕೊಂಡಿದ್ದೀನಿ. ನಿಮಗೆ ತೊಂದರೆ ಆಗದಂತೆ ನೀವು ಅನುಮತಿ ನೀಡಿದ್ರೆ. ಅದರ ನಂತರದ ಮಾತನ್ನು ಅನ್ವಿಕಾ ಹೇಳಲೇ ಇಲ್ಲ. ಅಷ್ಟರಲ್ಲೇ ಅವನು ಕಣ್ಣು ಕೆಂಪು ಮಾಡ್ದ. ಅನ್ವಿಕಾಳ ತುಟಿಗಳು ನಡಕ್ತಿದ್ವು, ಮಾತುಗಳು ತಡಬಡಾಯಿಸ್ತಿದ್ವು. ನಿಮಗೆ ಇಷ್ಟ ಇಲ್ದಿದ್ರೆ ಬೇಡ ಸರ್, ಒಪ್ಪೋದಿಲ್ಲ ಅಂತ ತಿಳಿದೇ ಕೇಳಿದೆ, ಇನ್ನೊಮ್ಮೆ ಕೇಳೋದಿಲ್ಲ ಇನ್ನುತ್ತಲೇ ಅಲ್ಲಿಂದ ಓಡಿದಂತೆ ಹೋದ್ಲು. ಮೆಟ್ಟಿಲುಗಳ ಹತ್ರ ಬಂದು ಆಯಾಸದಿಂದ ಜೋರಾಗಿದ್ದ ಹೃದಯದ ಬಡಿತವನ್ನು ನಿಯಂತ್ರಿಸ್ಕೊಳ್ತಾ, ಅಮ್ಮೋ ಆ ನೋಟಕ್ಕೆ ಸುಟ್ಟು ಬೂದಿಯಾಗುವಂತಿದ್ದೆ. ಕತ್ತಿಗಳಿಂದ ಅಲ್ಲ, ಕಣ್ಣೋಟದಿಂದಲೇ ಕೊಲ್ಲೋದು ಹೇಗೆ ಅಂತ ಈ ಮಹಾನುಭಾವನನ್ನು ನೋಡಿ ಕಲಿಬಹುದು. ಅನ್ವಿಕಾ, ಇನ್ನೆಂದೂ ಇಂಥ ಸಾಹಸ ಮಾಡಬೇಡ. ಅವನ ಮನೆಯಲ್ಲಿ ಅವನಿಗೆ ಇಷ್ಟ ಇಲ್ಲದ ಕೆಲಸಗಳನ್ನ ಮಾಡಿದ್ರೆ ಸುಮ್ಮನಿರ್ತಾನೆಯೇ, ಇನ್ನೆಂದು ಇಂತಹ ಕೆಲಸ ಮಾಡಬೇಡ ಅಂತ ತನಗೆ ತಾನೇ ಸಮಾಧಾನ ಪಟ್ಕೊಳ್ತಾ ದೀರ್ಘವಾಗಿ ಉಸಿರು ಎಳ್ಕೊಂಡು ಅಡುಗೆ ಮನೆಗೆ ಹೋಗಿ ರುಚಿಯಾದ ಕಾಫಿ ಮಾಡಿಕೊಂಡು ತಗೊಂಡು ಹೋದ್ಲು. ಅವನ ಎದುರಿಸ್ಬೇಕಂದ್ರೆ ಗಾಬರಿ ಆಗ್ತಿತ್ತು. ಅರ್ಜುನ ನೋಡ್ದಾಗಲೆಲ್ಲ ತಿಳಿಯದ ನಡುಕ ತಾನಾಗಿಯೇ ಬಂದ್ಬಿಡುತ್ತೆ. ಯಾಕೆ ಅಂತ ಅವಳು ಯೋಚಿಸಿದ್ಲು. ಮಗುವಿನ ಜೊತೆ ಇರುವಾಗ ಚಿಕ್ಕ ಮಗುವಿನಂತೆ ಕಾಣಿಸ್ತಾನೆ, ಇದ್ದಕ್ಕಿದ್ದಂತೆ ಗಂಭೀರ ಆಗ್ಬಿಡ್ತಾನೆ. ಅದು ಯಾಕೆ ಅಂತ ಅವಳಿಗೆ ಅರ್ಥ ಆಗ್ತಿರಲಿಲ್ಲ. ಬಂದು ಇಷ್ಟು ದಿನಗಳಾದರೂ ಅವನ ಜೊತೆ ಮಾತನಾಡಿದ್ದು ಬಹಳ ಕಡಿಮೆ. ಅವನು ಮತ್ತು ಖುಷಿಯ ಮಧ್ಯೆ ತನಗೆ ಬಹಳ ದೂರ ಇದೆ ಎಂಬುದು ಅವಳಿಗೆ ಚೆನ್ನಾಗಿ ಅರ್ಥ ಆಯಿತು. ಕಾಫಿ ಅಂತ ಬಂದ್ಲು. ಮಗುವಿಗೆ ರೈಮ್ಸ್ ಹೇಳ್ಕೊಡ್ತಿದ್ದ ಅರ್ಜುನ್ನ ಪಕ್ಕದ ಟೇಬಲ್ ಮೇಲೆ ಕಪ್ ಇಟ್ಟು ಹೊರಟು ಹೋದ್ಲು. ಅವನು ಬಂದ ಮೇಲೆ ಅನ್ವಿಕಾ ಮೇಲಿರೋದಿಲ್ಲ. 4 ದಿನಗಳಿಂದ ಅವನು ಕೆಳಗಿರ್ತಿದ್ದಾಳೆ. ಆ ದಿನ ಕೂಡ ರಾತ್ರಿಯ ಊಟದ ನಂತರ ಕೆಳಗೆ ಮಲಗಿದ್ಲು. ಮರುದಿನ ಬೆಳಿಗ್ಗೆ ಅನ್ವಿಕಾ ಸಿದ್ಧವಾಗಿ ಬರೋ ಅಷ್ಟರಲ್ಲಿ ಖುಷಿ ಜೊತೆ ತೋಟದಲ್ಲಿದ್ದ ಅರ್ಜುನ್. ಆ ದಿನ ಭಾನುವಾರ ಆದ್ದರಿಂದ ಮನೆಯಲ್ಲೇ ಇದ್ದ. ಬೆಳಗಿನ ಉಪಹಾರ ಏನು ಮಾಡಬೇಕಂತ ಕೇಳಿ ಅಡುಗೆ ಮನೆಗೆ ಹೋದ್ಲು. ಮಗುವಿಗಾಗಿ ತಾನೇ ತೋಟಕ್ಕೆ ಆಹಾರ ತೊಗೊಂಡು ಹೋಗಿ ಅರ್ಜುನ್ ಆಟ ಆಡಿಸ್ತಿದ್ರೆ ಅವಳಿಗೆ ತಿನ್ನಿಸ್ತಿದ್ಲು. ಅಲ್ಲೇ ಇದ್ದ ಸೆಕ್ಯೂರಿಟಿ ಅವರ ಮೂವರನ್ನು ಹಾಗೆ ನೋಡ್ತಾ ತಮ್ಮಲ್ಲೇ ಹೀಗೆ ಮಾತಾಡ್ಕೊಳ್ತಿದ್ರು. ಸರ್ ಹತ್ರ ಬಹಳ ದಿನಗಳಿಂದ ಕೆಲಸ ಮಾಡ್ತಿದ್ದೀವಿ, ಆದರೆ ಎಂದೂ ಅವ್ರ ಮುಖದಲ್ಲಿ ಇಂತಹ ಪ್ರಶಾಂತತೆ ಇರಲಿಲ್ಲ. ಅನ್ವಿಕಾ ಬಂದ ಮೇಲೆ ಈ ನೆಮ್ಮದಿ ಕಾಣಿಸ್ತಿದೆ. ಅದು ಆ ಹುಡುಗಿಯಲ್ಲಿರೋ ಗುಣ. ಅವಳನ್ನು ನೋಡಿದ್ರೆ ಸಾಕು, ಎಂತಹ ಕೋಪ ಇದ್ದರೂ ತಣ್ಣಗಾಗತ್ತೆ. ಅಂತಹ ಶಾಂತ ಮುಖ ಆ ಹುಡುಗಿಯದ್ದು ಅಂದನು ಇನ್ನೊಬ್ಬ. ನೀವು ಕೂಡ ತಿಂಡಿ ತಿನ್ನಿ ಸರ್, ಬಿಸಿಯಾಗಿದೆ ಅಂದ್ಲು ಅನ್ವಿಕಾ. ಮಗು ತಿಂದಮೇಲೆ ತಿಂತೀರಿ ಅನ್ನುತ್ತಾ ಖುಷಿಯ ಊಟ ಮುಗಿಯೋವರೆಗೆ ತೋಟದಲ್ಲೇ ಅವಳನ್ನು ಸುತ್ತಾಡಿಸ್ದ. ಕೊನೆಯ ತುತ್ತಿನೊಂದಿಗೆ ಮಗುವಿಗೆ ದೃಷ್ಟಿ ತೆಗೆದು ಅಲ್ಲಿದ್ದ ಹಕ್ಕಿಗಳಿಗೆ ಹಾಕಿದ್ಲು ಅನ್ವಿಕಾ. ಮಗುವಿನ ಬಟ್ಟೆ ಬದಲಿಸಲು ಅವಳನ್ನ ಕರ್ಕೊಂಡು ಹೋದ್ಲು. ಅವಳು ಬರೋ ಅಷ್ಟರಲ್ಲಿ ಮನೆಗೆ ಡಿಸೈನರ್ ಬಂದಿದ್ಲು. ಕೆಲಸ ಎಲ್ಲ ಮುಗ್ದಿದೆಯಲ್ಲ, ಮತ್ತು ಯಾಕೆ ಬಂದ್ಲು? ಮನೆಯಲ್ಲಿ ಏನಾದರೂ ಕೆಲಸಗಳು ಬಾಕಿ ಇವೆ ಅಂದ್ಕೊಳ್ತಾ ಕೆಳಗೆ ಬರ್ತಿದ್ರೆ, ಅನ್ವಿಕಾ ಅವರೇ, ನಿಮಗೆ ಎಲ್ಲಿ ಪೂಜಾ ಮಂದಿರದ ಕ್ಯಾಬಿನೆಟ್ ಬೇಕು ಅಂತ ಕೇಳಿದ್ಲು ಡಿಸೈನರ್. ಅನ್ವಿಕಾಗೆ ಆಶ್ಚರ್ಯ ಆಯಿತು. ಏನಂತಿದ್ದೀರಿ ಅನ್ನುತ್ತಾ ಅರ್ಜುನ್ ಹತ್ರ ಇದ್ದ ಮಗುವನ್ನು ಎತ್ಕೊಂಡು ಹೋಗಿ ಊಟದ ಮೇಜಿನ ಮೇಲೆ ಕೂರಿಸಿ ಹಣ್ಣು ತಿನ್ನಿಸ್ತಾ ತಾನು ಉಪಹಾರ ಸೇವಿಸ್ತಿದ್ರೆ ಅನ್ವಿಕಾ ಗೊಂದಲದಿಂದ ಅವನನ್ನು ನೋಡಿ ನಂತರ ಡಿಸೈನರ್ ಕಡೆ ನೋಡಿದ್ಲು. ನೀವು ಕೇಳ್ತಿರೋದು ಏನು ಅಂತ ನನಗೆ ಅರ್ಥ ಆಗ್ತಿಲ್ಲ ಅಂದ್ಲು. ಡಿಸೈನರ್ ನಗ್ತಾ ಅನ್ವಿಕಾಳನ್ನು ಮೇಲೆ ಕರ್ಕೊಂಡು ಹೋದ್ಲು. ಅರ್ಜುನ್ ಸರ್ ಫೋನ್ ಮಾಡಿದರು, ನೀವು ಪೂಜಾ ಮಂದಿರದ ಬಗ್ಗೆ ಕೇಳಿದ್ರಂತೆ ಅಲ್ವೇ? ಎಲ್ಲಿ ಬೇಕಂತ ನಿಮ್ಮನ್ನು ಕೇಳಿ ಹಾಗೆ ಸಿದ್ಧಪಡಿಸೋದಕ್ಕೆ ಹೇಳಿದರು. ಇಂದು ಭಾನುವಾರ ಅಲ್ವಾ, ಸ್ವಲ್ಪ ಬಿಡುವಿದ್ದೀನಿ, ಹೇಳಿಬಿಟ್ರೆ ಇವತ್ತು ಆ ಕೆಲಸ ಮುಗಿಸ್ಬಿಡ್ತೀನಿ ಅಂದ್ಲು. ಈ ವಿಷಯ ಸರ್ ಫೋನ್ ಮಾಡಿ ಹೇಳಿದ್ರಾ ಅಂದ್ಲು ಅನ್ವಿಕಾ ಹೊಳೆಯೋ ಕಣ್ಣುಗಳಿಂದ. ಹೌದು ಅನ್ವಿಕಾ, ಹೇಳಿ ನಿನಗೆ ಎಲ್ಲಿ ಬೇಕು ಅಂದ್ಲು ಡಿಸೈನರ್. ಹಾಲ್ನ ಒಂದು ಮೂಲೆಯನ್ನು ತೋರಿಸಿ ಇಲ್ಲಿ ಬೇಕೆಂದು ಹೇಳಿದ್ಲು. ಆ ದಿನವೇ ಕೆಲಸಗಾರನ ಕರೆಸಿ ಡಿಸೈನರ್ ಆ ಕೆಲಸ ಪೂರ್ತಿಗೊಳಿಸಿದ್ಲು. ಅನ್ವಿಕಾಗ ಆಶ್ಚರ್ಯದ ಮೇಲೆಯೇ ಆ ದಿನ ಕಳೆದು ಹೋಯಿತು. ರಾತ್ರಿ ಊಟದ ಸಮಯದಲ್ಲಿ ಅರ್ಜುನ್ಗೆ ಬಡಿಸ್ತಾ ಥ್ಯಾಂಕ್ ಯು ಸರ್ ಅಂದ್ಲು. ಅರ್ಜುನ್ ಮಾತನಾಡಲಿಲ್ಲ. ಊಟ ಮುಗಿಸಿ ಕೈ ತೊಳ್ಕೊಂಡು ಹೊರಟು ಹೋದ. ಒಂದು ಸಣ್ಣ ನಗು ನಕ್ರೆ ಈ ಮಹಾನುಭಾವನಿಗೆ ಮುತ್ಗಳು ಉದುರು ಹೋಗುತ್ತೇನೋ ಅಂತ ಮನಸ್ಸಿನಲ್ಲಿ ಅಂದ್ಕೊಳ್ತಾ ಮೆಟ್ಟಿಲು ಹತ್ತಿದ್ದ ಅರ್ಜುನ್ಗೆ ಆ ಮಾತುಗಳು ತಿಳಿದುವೋ ಏನೋ. ತಟ್ಟನೆ ಒಂದು ನೋಟ ಬಿರ್ದ. ಅನ್ವಿಕಾ ಗಾಬರಿಯಿಂದ ನೋಡಿದ್ಲು. ತಾನು ಜೋರಾಗಿ ಏನಾದರೂ ಅಂದುಬಿಟ್ನಾ ಅಂತ.
ಏನಾದರೂ ಅಂದ್ಯಾ ಅಂತ ಹಿಂತಿರುಗಿ ಕೇಳ್ದ ಅರ್ಜುನ್. ಇಲ್ಲ ಸರ್ ಅಂತ ತಲೆಯನ್ನು ಅಡ್ಡಡ್ಡಾಡಿಸ್ತಿದ್ರೆ ಅವನು ವಿಚಿತ್ರವಾಗಿ ನೋಡ್ತಾ, ಅವಕಾಶ ನೀಡಿದ್ದೀನಿ ಅಂತ ಅತಿಯಾಗಿ ಪೂಜೆಗಳನ್ನ ಮಾಡಿ ಈ ಮನೆಯನ್ನು ದೇವಸ್ಥಾನ ಮಾಡಿದ್ರೆ ಅಲ್ಲಿ ನಿನ್ನ ದೇವರು, ಇಲ್ಲಿ ನೀನು ಇಬ್ಬರು ಹೊರಗೆ ಹೋಗ್ಬೇಕಾಗತ್ತೆ, ನೆನಪಿರಲಿ ಅಂತ ಗಂಭೀರ ಧ್ವನಿಯಲ್ಲಿ ಎಚ್ಚರಿಕೆ ನೀಡಿ ಹೊರಟು ಹೋದ. ಹಬ್ಬ, ಈ ಮನುಷ್ಯನಿಗೆ ದೇವ್ರ ಮೇಲೆ ಇಷ್ಟೊಂದು ಅಸಹನೆ ಯಾಕೆ? ಮತ್ತು ಹೆಸರೇನೋ ರಾಮ, ಅಂದ್ಕೊಂಡು ತನ್ನ ಸಹಾಯಕಿಯನ್ನು ಕರ್ಕೊಂಡು ಊಟ ಮುಗಿಸಿ ಮಲಗೋದಕ್ಕೆ ಹೋದ್ಲು. ಆದರೆ ನಿದ್ದೆ ಬರಲಿಲ್ಲ. ಅಸಲು ಅರ್ಜುನ ವ್ಯಕ್ತಿತ್ವ ಏನು ಎಂಬುದು ಇದುವರೆಗೆ ಅವಳಿಗೆ ಸ್ಪಷ್ಟವಾಗಲೇ ಇಲ್ಲ. ಯಾಕೆ? ಅವನಿಗೆ ಆ ಮಗು ಏನಾಗಬೇಕು? ಮಗುವಿನಲ್ಲಿ ಅವನ ಹೋಲಿಕೆಗಳಂತೂ ಇವೆ. ಆದರೆ ಖುಷಿ ಆಂಗ್ಲೋ ಮಗು ಅಂತ ಆಲೋಚಿಸ್ತಾ ಅನ್ವಿಕಾ ತನ್ನ ಸಹೋದ್ಯೋಗಿ ಹೇಳ್ತಿದ್ದ ಧಾರಾವಾಹಿಗಳ ಕಲ್ಪನೆಯಲ್ಲಿ ಮುಳುಗಿದ್ಲು. ಒಂದು ವೇಳೆ ಅರ್ಜುನ್ ಉನ್ನತ ವ್ಯಾಸಂಗಕ್ಕೆ ವಿದೇಶಕ್ಕೆ ಹೋಗಿ ಅಲ್ಲಿ ವಿದೇಶಿ ಹುಡುಗಿ ಪ್ರೇಮದಲ್ಲಿ ಬಿದ್ದು ಅಲ್ಲಿ ನಡೆದ ಪ್ರೇಮದ ಫಲವಾಗಿ ಖುಷಿ ಹುಟ್ಟಿದಾಳೆಯೇ? ಅರ್ಜುನ್ ಪೋಷಕರಿಗೆ ಇಷ್ಟ ಇಲ್ಲದೆ ಮಗು ಕೂಡ ವಿಶೇಷ ಮಗು ಎಂಬ ಕಾರಣಕ್ಕೆ ಅವರು ಒಪ್ಪಲಿಲ್ವಾ? ಅದಕ್ಕೆ ಮಗುವಿನಿಂದ ದೂರ ಉಳಿತಿದ್ದಾರೇನೋ? ಮಗುವನ್ನು ನೋಡ್ಕೊಳ್ಳೋದು ಸುಲಭದ ಕೆಲಸ ಅಲ್ಲದ ಕಾರಣ ಬರುವ ಆರೈಕೆ ಮಾಡೋರಿಗೆ ಪರೀಕ್ಷೆಗಳನ್ನಿಟ್ಟು ಅವನಿಗೆ ಸರಿ ಅನಿಸಿದರೆ ಮಾತ್ರ ಈ ಬಂಗಲೆಗೆ ಪ್ರವೇಶ ನೀಡ್ತಿದ್ದಾರೆಯೇ? ದೇವ್ರೇ, ನಾನು ಯಾಕೆ ಹೀಗೆ ಆಲೋಚಿಸ್ತಿದ್ದೀನಿ? ಅನ್ವಿಕಾ, ನೀನು ಸಿನಿಮಾ ನಿರ್ದೇಶಕಿ ಆಗಬಹುದು, ಎಷ್ಟು ಚೆನ್ನಾಗಿ ಯೋಚನೆ ಮಾಡಿದ್ಯಾ ಅಂತ ತನ್ನ ಭುಜ ತಟ್ಕೊಂಡ್ಳು. ಅಷ್ಟರಲ್ಲೇ ನಿನ್ನ ಮುಖಕ್ಕೆ ಬೆಂಕಿ ಹಾಕ, ಅವೆಲ್ಲ ನೀನು ನೋಡಿ ಸಿನಿಮಾದ ಕತೆಗಳು, ಹುಚ್ಚಿ ಅಂತ ಅಂತರಾತ್ಮ ಬೈದ್ಕೊಳ್ತು. ಹಾಗಾದರೆ ನನ್ನೆಲ್ಲ ಪ್ರಶ್ನೆಗಳಿಗೆ ಉತ್ತರ ಯಾವಾಗ ಸಿಗುತ್ತೆ? ಈಗ ಆ ಉತ್ತರಗಳನ್ನ ತಿಳ್ಕೊಂಡು ನೀನೇನು ಮಾಡ್ತೀಯಾ ಅಂತ ಅಂತರಾತ್ಮ ಕೇಳ್ತು. ನಾನು ಏನೂ ಮಾಡಲ್ಲ, ಆದರೆ ಅರ್ಜುನನ್ನು ನೋಡ್ತಿದ್ರೆ ಪ್ರೀತಿ ಅಂತ ಹೂ ಹಿಡಿದು ಹುಡುಗಿಯರ ಹಿಂದೆ ಹೋಗೋನಂತೆ ಕಾಣಿಸಲ್ಲ. ಮತ್ತು ಮಗು ಯಾರು ಅನ್ನೋದೇ ನನ್ನ ಅನುಮಾನ ಅಂತ ಎದ್ದು ಕುಳಿತು ಮಡಿಲಲ್ಲಿ ದಿಂಬಿಟ್ಕೊಂಡು ಆಲೋಚಿಸತೊಡಗಿದ್ಲು ಅನ್ವಿಕಾ. ಅನ್ವಿಕಾ, ನನಗೊಂದು ಅನುಮಾನ. ನೀನೇನಾದರೂ ಅರ್ಜುನ್ ಕಡೆಗೆ ಆಕರ್ಷಿತಲಾಗ್ತಿದ್ಯಾ? ಯಾರಿಗೆ? ಆ ರಾಕ್ಷಸನಿಗ? ಹೋಗಿ ಸಿಂಹದ ಬಾಯಿಗೆ ತಲೆ ಕೊಡಬೇಕಂತ ಯಾರಾದರೂ ಬಯಸ್ತಾರೆಯೇ? ನನಗಂತೂ ಅಂಥ ಆಸೆ ಇಲ್ಲವೇ ಇಲ್ಲಪ್ಪ. ಆದರೆ ಮಗುವನ್ನು ಅಷ್ಟು ವಿಶೇಷವಾಗಿ ಯಾಕೆ ನೋಡ್ಕೊಳ್ತಿದ್ದಾನೆ ಅಂತ ತಿಳಿದುಕೊಳ್ಳೋ ಸಣ್ಣ ಕುತೂಹಲ ಅಷ್ಟೇ. ಉಳಿದಂತೆ ನನಗೆ ಯಾವುದೇ ಆಸೆಗಳಿಲ್ಲ. ಅವನನ್ನು ಕಂಡ್ರೇ ಭಯ ಆಗುತ್ತೆ. ಅಂಥದ್ರಲ್ಲಿ ಇನ್ನು ಮುಂದೆ ಯೋಚಿಸೋದಕ್ಕೂ ಇಷ್ಟಪಡದೆ ಲೈಟ್ ಆಫ್ ಮಾಡಿ ಸುಮ್ಮನೆ ಹೊತ್ತು ಮಲಗಿದ್ಲು. ಅರ್ಜುನ್ ಕೆಳಗೆ ಬರೋದಕ್ಕಾಗಿ ಅನ್ವಿಕಾ ಕಾಯ್ತಾ ಇದ್ದಾಳೆ. ಅವನು ಹೋಗೋವರೆಗೂ ಮಗುವನ್ನು ಅರ್ಜುನ್ ನೋಡ್ಕೊಳ್ತಾನೆ. ಅರ್ಜುನ್ ಆಫೀಸ್ಗೆ ಹೋದ ನಂತರವೇ ಅವಳು ಖುಷಿಯನ್ನು ನೋಡ್ಕೊಳ್ಳೋದು. ಉಪಹಾರ ಸಿದ್ಧಪಡಿಸಿ ಕಾಯುತ್ತಾ ಅತ್ತ ಇತ್ತ ತಿರುಗ್ತಿರೋದನ್ನ ಕಂಡು ಸಹಾಯಕಿ ವಾಣಿ, ಏನಾಯ್ತು ಅನ್ವಿಕಾ, ಯಾಕೆ ಹಾಕಿ ತಿರುಗ್ತಿದ್ಯಾ? ಏನಾದರೂ ಬೇಕಾ ಅಂದ್ಲು. ಏನಿಲ್ಲ ಅಕ್ಕ, ಸರ್ ಜೊತೆ ಮಾತಾಡಬೇಕು, ಕಾಯ್ತಿದ್ದೀನಿ ಅಂತಿದ್ದಾಗಲೇ ಅರ್ಜುನ್ ಕೆಳಗೆ ಬಂದ. ಫಾರ್ಮಲ್ ಬಟ್ಟೆಗಳಲ್ಲಿ ಅವನು ಬಹಳ ಸ್ಫುರದ್ರೂಪಿಯಾಗಿ ಕಾಣಿಸ್ತಿದ್ದ. ಒಂದು ನಿಮಿಷ ಅವನನ್ನೇ ನೋಡಿ ನಂತರ ನೋಟ ತಿರುಗಿಸಿದ್ಲು. ಫೋನಲ್ಲಿ ಮಾತಾಡ್ತಾ ಒಂದು ಕೈಯನ್ನು ಜೇಬ್ನಲ್ಲಿಟ್ಕೊಂಡು ಸ್ಟೈಲಾಗಿ ಬಂದು ಊಟ ಸೇವಿಸೋದಕ್ಕೆ ಕೂತ. ಅನ್ವಿಕಾ ಅವನಿಗಾಗಿ ಬಡಿಸಿದ್ಲು. ಫೋನ್ ಮಾತನಾಡ್ತಲೇ ತಿಂದು ಕೈ ತೊಳ್ಕೊಂಡು ಹೋಗ್ತಿದ್ದಾಗ ಸರ್ ಅಂತ ಕರೆದ್ಲು. ಕರೆ ಕಟ್ ಮಾಡಿ ಏನು ಎಂಬಂತೆ ನೋಡ್ದ. ಇವತ್ತು ಸೋಮವಾರ, ಬಹಳ ಒಳ್ಳೆ ದಿನ, ಹೊರಗೆ ಹೋಗಿ ದೇವರ ಫೋಟೋಗಳನ್ನ ತರ್ಬೋದಾ ಅಂತ ಮೆಲ್ಲಗೆ ಕೇಳಿದ್ಲು. ಅರ್ಜುನ್ ಸೆಕ್ಯೂರಿಟಿಯನ್ನು ಕರೆದು ಅವಳೇನು ಹೇಳ್ತಾಳೆಯೋ ಅದೆಲ್ಲವನ್ನ ತಂದುಕೊಡು ಅಂತ ಆದೇಶಿಸಿ ಆಫೀಸ್ಗೆ ಹೊರಟು ಹೋದ. ಅನ್ವಿಕಾಗೆ ಬಹಳ ನೆಮ್ಮದಿಯಾಯಿತು. ಕೂಡಲೇ ದೇವ್ರ ಫೋಟೋಗಳು, ಪೂಜಾ ಸಾಮಗ್ರಿಗಳು ಮತ್ತು ಅಗತ್ಯ ಇರೋ ವಸ್ತುಗಳ ಪಟ್ಟಿಯನ್ನು ಬರ್ಕೊಟ್ಟು ಉತ್ತಮವಾದವುಗಳನ್ನ ತರೋದಕ್ಕೆ ಗಾತ್ರವನ್ನು ಕೂಡ ವಿವರವಾಗಿ ಹೇಳಿದ್ಲು. ತಾನು ಉಳಿಸಿದ ಹಣವನ್ನು ತಂದು ತಗೊಳ್ಳಿ ಅಣ್ಣ ಅಂತ ಕೊಡಲು ಹೋದಾಗ, ನೀನು ಕೊಡಬೇಕಾದ ಅಗತ್ಯ ಇಲ್ಲಮ್ಮ, ಸರ್ ಎಲ್ಲವನ್ನ ನೋಡ್ಕೊಳ್ತಾರೆ ಅಂತವನು ನಕ್ಕು ಹೊರಟು ಹೋದ. ಸಂತೋಷದಿಂದ ಖುಷಿಯನ್ನು ನಿದ್ದೆಯಿಂದ ಎಬ್ಸೋದಕ್ಕೆ ಬಂದಳು. ಖುಷಿ ಇನ್ನೂ ನಿದ್ದೆ ಮಾಡ್ತಿದ್ಲು. ಒಂದು ಸಮಯದ ಪ್ರಕಾರ ಅವಳನ್ನು ಎಬ್ಬಿಸಬೇಕೆಂದು ಬಹಳ ಪ್ರಯತ್ನ ಮಾಡ್ತಿದ್ದಾಳೆ. ಆದರೆ ಮಗುವಿಗೆ ಸಮಯ ಹೊಂದಿಕೆ ಆಗ್ತಿಲ್ಲ. ಈ ನಡುವೆ ಕೆಲಸಗಳ ಒತ್ತಡದಿಂದ ಅನ್ವಿಕಾಗೆ ಸಾಧ್ಯವಾಗಿರಲಿಲ್ಲ. ಖುಷಿ ಬಂಗಾರ, ಹೇಳಮ್ಮ, ಸಮಯ ಆಯಿತು, ತಿಂಡಿ ತಿನ್ನಬೇಕು ಅಂತ ಬಹಳ ಮೃದುವಾಗಿ ಮಗುವಿನ ತಲೆ ಸವರ್ತಾ ಎಬ್ಸಿದ್ಲು. ಕಣ್ಮುಜ್ಜುತ್ತಾ ಇದ್ದ ಖುಷಿ ಅನ್ವಿಕಾಳ ಕುತ್ತಿಗೆ ಅಪ್ಕೊಂಡು ಅಂಟ್ಕೊಂಡ್ಳು. ಮಗುವಿನ ಅಪ್ಪುಗೆಯಲ್ಲಿ ಬಹಳ ಪ್ರೀತಿ ಇತ್ತು. ತಾಯಿಯಂತೆ ಮಗುವನ್ನು ಎದೆಗಪ್ಕೊಂಡ್ಳು. ಬೆರಳುಗಳಿಂದ ಅವಳ ಕೂದಲು ಸರಿಪಡಿಸಿ ಮೆಲ್ಲಗೆ ಹೇರ್ ಬ್ಯಾಂಡ್ ಕಟ್ಟಿ, ನಾಳೆಯಿಂದ ಪ್ರತಿದಿನ ಅಪ್ಪ ಆಫೀಸ್ಗೆ ಹೋಗೋ ಮುಂಚೆ ನೀನೆದ್ದು ಅವರಿಗೆ ಗುಡ್ ಮಾರ್ನಿಂಗ್ ಹೇಳಬೇಕು, ಸರಿನಾ ಅಂದ್ಲು. ಅದಕ್ಕೆ ಬದಲಾಗಿ ಖುಷಿ ನಕ್ಕಿದ್ಲು. ಇದು ಗಂಭೀರವಾದ ವಿಷಯ, ನಗಬಾರ್ದು ಅಂದ್ಲು ಅನ್ವಿಕಾ. ಮತ್ತೆ ಕಿಲಕಿಲ ಅಂತ ನಕ್ಲು ಮಗು.
ಏಯ್ ಕಳ್ಳಿ, ನಿನಗೆ ಅರ್ಥ ಆಗ್ತಿದೆ ಅಲ್ವಾ? ಆದರೆ ಉತ್ತರ ನೀಡ್ತಿಲ್ಲ. ನೀನು ಬಹಳ ಜಾಣೆ ಅಂತ ಮಗುವಿಗೆ ಕಚ್ಚಗುಳಿ ಇಡ್ತಾ ನಗ್ತಾ ಅವಳನ್ನು ಎತ್ಕೊಂಡು ಸ್ನಾನದ ಕೋಣೆಗೆ ಹೋದ್ಲು. ಮೊಬೈಲ್ನಲ್ಲಿ ಅವರಿಬ್ಬರನ್ನು ನೋಡ್ತಿದ್ದ ಅರ್ಜುನ್ನ ತುಟಿಗಳಲ್ಲೂ ನಗು ಮೂಡ್ತು. ಈ ಹುಡುಗಿಯಲ್ಲಿ ಏನೋ ಆಕರ್ಷಣೆ ಇದೆ ಅಂದ್ಕೊಂಡ. ಆಫೀಸ್ ಬರ್ತಿದ್ದಂತೆಯೇ ಕಾರ್ ನಿಂತು. ಮಗುವಿಗೆ ಹಲ್ಲುಜ್ಜಿಸಿ ಸ್ನಾನ ಮಾಡಿಸಿದ ನಂತರ ಟವೆಲ್ ಸವರಿ ಕಾಟನ್ ಫ್ರಾಕ್ ಹಾಕಿದ್ಲು. ಇವತ್ತು ನಮಗೆ ಬಹಳಷ್ಟು ಕೆಲಸಗಳಿವೆ, ಬೇಗ ಬೇಗ ತಿಂಡಿ ತಿಂದರೆ ಮಂದಿರವನ್ನು ಅಲಂಕರಿಸಿ ದೇವರನ್ನ ಪ್ರತಿಷ್ಠಾಪಿಸೋಣ, ಸರಿನಾ ಅಂದ್ಲು. ಖುಷಿಗೆ ಏನು ಅರ್ಥ ಆಗಲಿಲ್ಲ. ಅವಳಿಗೆ ಸಾಧಾರಣ ಮಾತುಗಳೇ ಸರಿಯಾಗಿ ಅರ್ಥ ಆಗೋದಿಲ್ಲ, ಇನ್ನು ಅನ್ವಿಕಾ ಹೇಳೋದೇಗೆ ಅರ್ಥ ಆದೀತು? ತಿಂಡಿ ತಿಂದು ಆ ಪುಟ್ಟ ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿ ತೋಟದಿಂದ ಹೂಗಳನ್ನ ತಂದು ಸುಂದರವಾಗಿ ಅಲಂಕರಿಸ್ತಿರೋದನ್ನು ಖುಷಿ ನೋಡ್ತಿದ್ಲು. ಆಫೀಸ್ನಲ್ಲಿ ಕೆಲಸ ಮಾಡ್ತಿದ್ದ ಅರ್ಜುನ್ ಒಂದು ಕಣ್ಣಿನಿಂದ ಅನ್ವಿಕಾ ಮತ್ತು ಖುಷಿಯನ್ನು ಗಮನಿಸ್ತಲೇ ಇದ್ದ. 1 ಗಂಟೆಯಲ್ಲಿ ಅನ್ವಿಕಾ ಕೇಳಿದೆಲ್ಲವನ್ನ ಸೆಕ್ಯೂರಿಟಿ ತಂದುಕೊಟ್ಟ. ಫೋಟೋಗಳು ಮತ್ತು ಪೂಜಾ ಸಾಮಗ್ರಿಗಳನ್ನು ಒರೆಸಿ ಗಂಧ ಕುಂಕುಮ ಇಟ್ಟು ಒಳ್ಳೆ ಸಮಯದಲ್ಲಿ ದೇವರ ಫೋಟೋಗಳನ್ನ ಮಂದಿರದಲ್ಲಿಟ್ಟು ದೀಪ ಹಚ್ಚಿದ್ಲು. ಹೆಚ್ಚಿನ ವಿಡಿಯೋ ಅಪ್ಲೋಡ್ ಮಾಡೋದಕ್ಕಾಗಿ ನೀವು ನನ್ನ ಕಥಾಲೋಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ನಾನು ಅಲ್ಲೂ ಕೂಡ ಬಹಳಷ್ಟು ವಿಡಿಯೋಸನ್ನು ಅಪ್ಲೋಡ್ ಮಾಡ್ತೀನಿ.